ನಮಸ್ಕಾರ ಸ್ನೇಹಿತರೆ, ನಾಳಿನ ಸಂಚಿಕೆಗೆ ಒಂದು ಚಿಕ್ಕ ಪ್ರೊಮೋ ಅಷ್ಟೇ. ಅಲ್ಲಿ ಗಾಢವಾಗಿ ಮಲಗಿದ್ದಾಳೆ ವೇದ. ಅವಳ ಕೈಯಲ್ಲಿ ಅದೇ ಗೆಜ್ಜೆ ಇತ್ತು. ಅದು ಅವಳಿಗೆ ನೆನಪನ್ನು ತರಿಸ್ತಿದೆ. ಅಲ್ಲಿಗೆ ವಿಕ್ರಮ್ ಬಂದು ಆ ಗೆಜ್ಜೆ ತಗೊಂಡು, ವೇದ, ಈ ಗೆಜ್ಜೆ ನೀನು ಆಸ್ಪತ್ರೆಯಲ್ಲಿ ನೋಡ್ತಿದ್ರೆ ನಿಂಗೆಲ್ಲ ನೆನಪು ಬರ್ತಿತ್ತೋ ಏನೋ, ಆದರೆ ಅಲ್ಲಿ ನಿಂಗೆ ಸಿಗಲೇ ಇಲ್ಲ. ಈಗ ನಿಂಗೆ ಇಲ್ಲಿ ಸಿಕ್ಕಿದೆ, ಇಲ್ಲೀಗ ನೆನಪಾಗ್ತಾ ಇದೆ ಅಂತ ಹೇಳಿ ತುಂಬ ದುಃಖ ಪಡ್ತಾ ಇರ್ತಾನೆ. ವೇದನಿಗೆ ಮಾತ್ರ ಇದ್ಯಾವುದು ಗೊತ್ತಿಲ್ಲ. ಪಾಪ ಗಟ್ಟಿ ನಿದ್ರೆ ಮಾಡಿದ್ದಾಳೆ. ವೇದನಿಗೆ ಈ ಗೆಜ್ಜೆಯನ್ನು ಹೇಗೆ ತೋರಿಸೋದಪ್ಪ, ಅವಳಿಗೆ ಏನಂತ ಹೇಳುದಪ್ಪ ಅಂತ ಯೋಚಿಸಿ ವಿಕ್ರಮ್ ಸೋತು ಹೋಗಿರ್ತಾನೆ. ಆದರೆ ವೇದನಿಗೆ ಈ ಗೆಜ್ಜೆ ನೋಡಿ ಮುಂದೆ ಜೀವನದಲ್ಲಿ ಅವಳದು ಕಳೆದು ಹೋದ ನೆನಪುಗಳು ಬರ್ಬೋದಾ, ಅವಳ ಪುನಃ ಜೀವನ ವಿಕ್ರಮ್ನೊಟ್ಟಿಗೆ ಸುಂದರವಾಗಿರ್ಬೋದಾ, ಅಥವಾ ಪ್ರೀತಮ್ ಆ ಗೆಜ್ಜೆಯನ್ನು ಮರೆ ಮಾಡ್ತಾನಾ ಅಂತ ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು. ಅದಕ್ಕೋಸ್ಕರ ಮುಂದಿನ ಸಂಚಿಕೆಯಲ್ಲಿಗೋಸ್ಕರ ನಾವು ಕಾದುಕೊಳ್ಳಿರೋಣ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಇದು ನಾಳಿನ ಸಂಚಿಕೆಯ ಚಿಕ್ಕ ಪ್ರೊಮೋ ಅಷ್ಟೇ. ಧನ್ಯವಾದಗಳು.